ನಗರದ ತಾಜ್ ವೆಸ್ಟ್ ಎಂಡ್ನಲ್ಲಿ ಸಂಸದರ ಕಾರ್ಯಕ್ರಮ. ತಾಜ್ ವೆಸ್ಟ್ ಎಂಡ್ನಲ್ಲಿ ನಡೀತಾ ಇದ್ದಂತಹ ಹಿಂದಿ ಪ್ರಚಾರ ಸಭೆ. ಭಾಷಾ ನೀತಿ ಬಗ್ಗೆ 3 ದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಹಿಂದಿ ಪ್ರಚಾರ ಸಭೆಗೆ ಕರವೇ ಕಾರ್ಯಕರ್ತರಿಂದ ದಾಳಿಯನ್ನ ಮಾಡಲಾಗಿದೆ. 6 ಮಂದಿ ಸಂಸದರ ಉಪಸ್ಥಿತಿಯಲ್ಲಿ ನಡೀತಾ ಇರುತ್ತೆ ಈ ಕಾರ್ಯಕ್ರಮ. ಹಿಂದಿ ಹೇರಿಕೆ ಕಾರ್ಯಕ್ರಮ ಅಂತ ಕರವೇ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಕಾರ್ಯಕ್ರಮವನ್ನು ವಿರೋಧಿಸಿ ತಾಜ್ಗೆ ಕರವೇ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಸರ್ಕಾರದ ರೀಜನಲ್ ಡೈರೆಕ್ಟರ್ ಕೃಷ್ಣಮೂರ್ತಿ ಅವರಿಂದ ದೂರನ್ನ ನೀಡಲಾಗಿದೆ. ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ಸಹ ದಾಖಲಾಗಿದೆ. ಇನ್ನು ಹೋಟೆಲ್ಗೆ ನುಗ್ಗಿ ಅಡ್ಡಿಪಡಿಸಿದಂತಹ 41 ಮಂದಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ನಗರದ ತಾಜ್ ವೆಸ್ಟ್ ಎಂಡ್ನಲ್ಲಿ ಸಂಸದರ ಕಾರ್ಯಕ್ರಮ ಏರ್ಪಾಡಾಗಿರುತ್ತೆ. ತಾಜ್ ವೆಸ್ಟ್ ಎಂಡ್ನಲ್ಲಿ ನಡೀತಾ ಇದ್ದಂತಹ ಹಿಂದಿ ಪ್ರಚಾರ ಸಭೆ, ಭಾಷಾ ನೀತಿ ಬಗ್ಗೆ 3 ದಿನ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಾಗಿರುತ್ತೆ. ಈ ವೇಳೆ ಹಿಂದಿ ಪ್ರಚಾರ ಸಭೆಗೆ ಕರವೇ ಕಾರ್ಯಕರ್ತರು ಅಲ್ಲಿ ದಾಳಿಯನ್ನ ನಡೆಸ್ತಾರೆ. ಕಾರ್ಯಕ್ರಮವನ್ನ ಅಡ್ಡಿಪಡಿಸಿ ಸದ್ಯ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಹಿಂದಿಯ ದಬ್ಬಾಳಿಕೆ ಹೇರಿಕೆ ಮಾಡೋದನ್ನ ಕರವೇ ಸಂಪೂರ್ಣವಾಗಿ ಖಂಡಿಸುತ್ತೆ. ಯಾರೋ ಪವನ್ ಕಲ್ಯಾಣದ ಒಂದು ಸಿನಿಮಾಕ್ಕೋಸ್ಕರ ಪೊಲೀಸ್ ಅನುಮತಿ ಇಲ್ದಲೆ ಡಿಜೆ ಹಾಕೊಂಡು ದೊಡ್ಡ ದೊಡ್ಡ ಲಾಂಗಗಳನ್ನ ಹಿಡ್ಕೊಂಡು ಕುಣಿದು ಕುಪ್ಪಳಿಸ್ತಾರೆ ಅನ್ನೋದಾದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈಗ ಈ ಘಟನೆಗೆ ಸಂಬಂಧಪಟ್ಟಂತೆ ಎಷ್ಟು ಜನರ ವಿರುದ್ಧ ಎಫ್ಐಆರ್ ಆಗಿರೋದು, ಇನ್ನ ಈ ಹಿಂದಿ ಪ್ರಚಾರ ಸಭೆಯ ಮೇನ್ ಅಜೆಂಡಾ ಏನು? ಅರ್ಪಿತಾ, ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಕಳೆದ 3 ದಿನಗಳಿಂದ ಕೇಂದ್ರ ಸರ್ಕಾರದ ಸಂಸದೀಯ ರಾಜಭಾಷಾ ಸಮಿತಿ ಒಂದು ಸಭೆಯನ್ನ ನಡೆಸಿತ್ತು. ಈ ಸಭೆಯ ಅಜೆಂಡಾ ಹಿಂದಿ ಏರಿಕೆಯನ್ನ ಮಾಡುವಂತಹದ್ದು ಅನ್ನೋದು ಇದೀಗ ಕನ್ನಡ ಪರ ಸಂಘಟನೆಗಳ ಆರೋಪ. ಯಾವಾಗ ಈ ಸಭೆ ನಡೀತಿತ್ತು ಅಂತ ಸಂದರ್ಭದಲ್ಲೇ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಇವತ್ತು ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ನುಗ್ಗಿದ್ರು. ಮತ್ತೆ ಅವರು ಹಾಕಿದ್ದಂತಹ ಆ ಹಿಂದಿಯ ಬ್ಯಾನರ್ ಗಳನ್ನ ಹರಿಯುವ ಕೆಲಸವನ್ನ ಮಾಡಿದ್ರು. ಮತ್ತೆ ಕನ್ನಡಕ್ಕೆ ಜೈಕಾರವನ್ನ ಕೂಗುವ, ಈ ರೀತಿಯಾಗಿ ಕನ್ನಡದ ಭಾಷೆಯ ಮೇಲೆ ಹಿಂದಿಯನ್ನ ಏರುವಂತಹ ಈ ಕೆಲಸ ಏನಿದೆ, ಈ ಸಾಮ್ರಾಜ್ಯಶಾಹಿಯ ವ್ಯವಸ್ಥೆ ಏನಿದೆ, ಅದರ ವಿರುದ್ಧ ಒಂದಷ್ಟು ಧಿಕ್ಕಾರವನ್ನ ಕೂಗುವ ಕೆಲಸವನ್ನ ಕೂಡ ಮಾಡಿದ್ರು. ಹೀಗಾಗಿ ಈ ಒಂದು ಘಟನೆ ಸಂಬಂಧ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಇದೀಗ ಎಫ್ಐಆರ್ ಸಂಬಂಧ 41 ಮಂದಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇದೀಗ ಅವರೆಲ್ಲರನ್ನ ಕೂಡ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವ ಕೆಲಸವನ್ನ ಕೂಡ ಮಾಡಿದ್ದಾರೆ ಹೈಗ್ರೌಂಡ್ಸ್ ಪೊಲೀಸರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿರೋದು. ಧನ್ಯವಾದ ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.